ಎಲ್ಲರಿಗೂ ನಮಸ್ಕಾರಗಳು. ರೈಲು ಪ್ರಬಂಧ. ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೈಲು ಅತಿ ಉದ್ದವಾದ ವಾಹನವಾಗಿದೆ. ರೈಲು ಅತಿ ಉದ್ದವಾದ ವಾಹನವಾಗಿದೆ. ರೈಲು ಎರಡು ಸಮಾನಾಂತರ ಹಳಿಗಳ ಮೇಲೆ ಚಲಿಸುವ ಯಂತ್ರ. ರೈಲು ಎರಡು ಸಮಾನಾಂತರ ಹಳಿಗಳ ಮೇಲೆ ಚಲಿಸುವ ಯಂತ್ರ. ರೈಲುಗಳಲ್ಲಿ ಸರಕು ಹಾಗೂ ಪ್ರಯಾಣಿಕರನ್ನು ಸಾಗಿಸಲು ಉಪಯೋಗಿಸುವ ವಾಹನ. ರೈಲುಗಳಲ್ಲಿ ನಾವು ಸರಕು ಹಾಗೂ ಪ್ರಯಾಣಿಕರನ್ನು ಸಾಗಿಸುತ್ತೇವೆ. ಆದ್ದರಿಂದ ರೈಲುಗಳಲ್ಲಿ ಸರಕು ಮತ್ತು ಪ್ರಯಾಣಿಕರನ್ನು ಸಾಗಿಸಲು ಉಪಯೋಗಿಸುವ ವಾಹನ ಎಂದು ಕರೆಯುತ್ತೇವೆ. ಒಂದು ರೈಲಿಗೆ ಹಲವಾರು ಇಂಜಿನ್ಗಳಿರುತ್ತವೆ. ಒಂದು ರೈಲಿಗೆ ಹಲವಾರು ಇಂಜಿನ್ಗಳು ಇರುತ್ತವೆ. ಪ್ರಯಾಣಿಕರನ್ನು ಸಾಗಿಸುವ ರೈಲುಗಳು ಹೆಚ್ಚು ವೇಗವಾಗಿ ಹಾಗೂ ಹೆಚ್ಚು ಉದ್ದವಾಗಿರುತ್ತವೆ. ಪ್ರಯಾಣಿಕರನ್ನು ಸಾಗಿಸುವ ರೈಲುಗಳು ಹೆಚ್ಚು ವೇಗವಾಗಿ ಹಾಗೂ ಹೆಚ್ಚು ಉದ್ದವಾಗಿ ಇರುತ್ತವೆ. ಮೊದಲು ರೈಲುಗಳಿಗೆ ಉಗಿ ಯಂತ್ರವನ್ನು ಬಳಸುತ್ತಿದ್ದರು. ಆದರೆ ಈಗ ರೈಲುಗಳಿಗೆ ಡೀಸೆಲ್ ಮತ್ತು ವಿದ್ಯುತ್ ಯಂತ್ರಗಳನ್ನು ಬಳಸುತ್ತಾರೆ. ಭಾರತದಲ್ಲಿ ಪ್ರಥಮವಾಗಿ ಸಾರ್ವಜನಿಕ ರೈಲು ಯಾನ ಏಪ್ರಿಲ್ 16, 1853ರಂದು ಪ್ರಾರಂಭಿಸಲಾಯಿತು. ಭಾರತದಲ್ಲಿ ಪ್ರಥಮವಾಗಿ ಸಾರ್ವಜನಿಕ ರೈಲು ಯಾನ ಏಪ್ರಿಲ್ 16, 1853ರಂದು ಪ್ರಾರಂಭಿಸಲಾಯಿತು. ಹಾಗೂ 160 ವರ್ಷಗಳ ಹಿಂದೆ ಭಾರತದಲ್ಲಿ ಜನಸಂಚಾರಕ್ಕಾಗಿ ಚುಕ್ಕುಬುಕ್ಕು ರೈಲು ಬಂಡಿ ಯಾನ ಪ್ರಾರಂಭವಾಯಿತು. 160 ವರ್ಷಗಳ ಹಿಂದೆ ಭಾರತದಲ್ಲಿ ಜನಸಂಚಾರಕ್ಕಾಗಿ ಚುಕ್ಕುಬುಕ್ಕು ರೈಲು ಬಂಡಿ ಯಾನ ಪ್ರಾರಂಭವಾಯಿತು. ಚಾರ್ಲ್ಸ್ ಸ್ಟಿಫೆನ್ಸನ್ ಅವರನ್ನು ರೈಲುಗಳ ಪಿತಾಮಹ ಎಂದು ಕರೆಯುತ್ತಾರೆ. ಚಾರ್ಲ್ಸ್ ಸ್ಟಿಫೆನ್ಸನ್ ಅವರನ್ನು ರೈಲುಗಳ ಪಿತಾಮಹ ಎಂದು ಕರೆಯುತ್ತಾರೆ. ವಿಶ್ವದಲ್ಲೇ ಮೊದಲು ಸಾರ್ವಜನಿಕ ರೈಲು ಮಾರ್ಗದ ಸ್ವಯಂಚಾಲಿತ ಹಬೆ ಎಂಜಿನ್ ಲೊಕೊಮೊಟಿವ್ಗಳ ಮೂಲದಲ್ಲಿ ನಿರ್ಮಿಸಿದವರಾಗಿದ್ದಾರೆ. ವಿಶ್ವದಲ್ಲೇ ಮೊದಲ ಸಾರ್ವಜನಿಕ ರೈಲ್ವೆ ಮಾರ್ಗದ ಸ್ವಯಂಚಾಲಿತ ಹಬೆ ಎಂಜಿನ್ ಲೊಕೊಮೊಟಿವ್ಗಳ ಮೂಲದಲ್ಲಿ ನಿರ್ಮಿಸಿದವರಾಗಿದ್ದಾರೆ. ಇನ್ನು 16 ಏಪ್ರಿಲ್ 1853ರಲ್ಲಿ ಮುಂಬೈ ಮತ್ತು ಥಾಣೆ ನಡುವೆ 400 ಪ್ರಯಾಣಿಕರನ್ನು ಹೊತ್ತು ಸಂಚರಿಸುವ ಮೂಲಕ ಭಾರತದಲ್ಲಿ ಮೊತ್ತ ಮೊದಲ ಪ್ರಯಾಣಿಕ ಉಗಿ ಬಂಡೆ ಚಾಲನೆಗೊಂಡಿತು. 16 ಏಪ್ರಿಲ್ 1853ರಲ್ಲಿ ಮುಂಬೈ ಮತ್ತು ಥಾಣೆ ನಡುವೆ 400 ಪ್ರಯಾಣಿಕರನ್ನು ಹೊತ್ತು ಸಂಚರಿಸುವ ಮೂಲಕ ಭಾರತದಲ್ಲಿ ಮೊತ್ತ ಮೊದಲ ಪ್ರಯಾಣಿಕ ಉಗಿ ಬಂಡೆ ಚಾಲನೆಗೊಂಡಿತು. ನಿಮಗೂ ಕೂಡ ರೈಲ್ವೆ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾರ್ಲ್ಸ್ ಸ್ಟಿಫೆನ್ಸನ್ ಅವರನ್ನು ರೈಲ್ವೆಗಳ ಪಿತಾಮಹ ಎಂದು ಕರೆಯುತ್ತಾರೆ. ಮೊದಲು ರೈಲು ಪ್ರಾರಂಭವಾಗಿದ್ದು ಏಪ್ರಿಲ್ 16, 1853ರಲ್ಲಿ. ಆದರೆ ಮೊದಲು ಯಾವ ಸ್ಥಳದಲ್ಲಿ ಪ್ರಾರಂಭವಾಯಿತಂದರೆ ಮುಂಬೈ ಮತ್ತು ಥಾಣೆ ನಡುವೆ 400 ಪ್ರಯಾಣಿಕರನ್ನು ಹೊತ್ತು ಸಂಚರಿಸುವ ಮೂಲಕ ಭಾರತದ ಮೊತ್ತ ಮೊದಲ ಪ್ರಯಾಣಿಕ ಉಗಿ ಬಂಡೆ ಚಾಲನೆಗೊಂಡಿತ್ತು. ನಿಮಗೂ ಕೂಡ ರೈಲ್ವೆ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.